ಇತ್ತೀಚೆಗೆ ಈ GBA ಕಡೆಯಿಂದ ಅಂದ್ರೆ ಈ ಒಂದು ಸೆನ್ಸಸ್ ನಡೀತು, ಜಾತಿ ಗಣತಿ, ಜನಗಣತಿ, ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ. ಸೊ ಇದರಲ್ಲಿ ವಿಕಲಚೇತನ ನೌಕರರನ್ನ ಬಳಸ್ಕೊಂಡ್ರು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನನ್ನ ಅನೇಕ ಹೋರಾಟಗಳು ಏಕಾಂಗಿ ಮಾಡೀನಿ. ಈ ಹೋರಾಟದ ಮಧ್ಯೆ ಕೂಡ ಅತ್ಯಂತ ನಾನು ಖುಷಿ ಕೊಟ್ಟದ್ದಂದ್ರ ನೋಡ್ರಿ, ಇವತ್ತು ಕೊಪ್ಪಳಕ್ಕೆ ಬರ್ತೀನಿ, ನೆಕ್ಸ್ಟ್ ನಾನು ಬೆಂಗಳೂರಿಗೆ ಬರ್ತೀನಿ, ನೆಕ್ಸ್ಟ್ ಕೊಪ್ಪಳಕ್ಕೆ ಹೋಗ್ಬೇಕು. ಯಾಕಂದ್ರೆ ನನ್ಗೆ ಅನುಕೂಲ ಆಗಿದ್ದ ರಜೆ ಆಯ್ತು, ದಸರಾ ರಜೆ. ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಹೇಳಿ ಕೇಳ್ತೀನಿ BBMPಗೆ. ನೋಡಿ, 2 ಕಣ್ಣು ಕಾಣಲ್ಲ, ಕ್ರಚಸ್, ವೀಲ್ ಚೇರ್, ಇಂಥ ವಿಕಲಚೇತರ 350, ಮೊದಲು ಅನ್ಸುತ್ತೆ ಒಂದು 45 ಜನ 50 ಜನಕ್ಕೆ ಹಾಕೊಂಡ್ರು ಅಂದ್ರು. 350 ಜನ ವಿಕಲಚೇತನರು ಕೂಡ ನೇಮಕ ಮಾಡಿದ್ರು. ಅದನ್ನು ಪ್ರಶ್ನಿಸಿ ನಾವೇನ್ ಮಾಡಿದ್ವಿ, ಮನೆ ಉಪಮುಖ್ಯಮಂತ್ರಿ ಮನೆ ಅವ್ರ ಬಳಿ ಹೋದ್ವಿ, ಅವ್ರು ಲಭ್ಯ ಆಗ್ಲಿಲ್ಲ. ಕೊನೆಗೆ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜಿಸ್ಟ್ ಮೇಡಮ್ ಭೇಟಿಯಾಗಿ ಅದನ್ನ ಅವ್ರ ಮೇಲೆ ಸ್ವತಃ ನನ್ನ ಸಂಘದ ಪತ್ರದ ಮೇಲೆ ಇವ್ರಿಗೆ ವಿನಾಯಿತಿ ನೀಡಿ ಅಂತ BBMP ಮಹೇಶ್ವರ ಅವ್ರು ಕಳಿಸಿದ್ರು ಕೂಡ ಅದು ಅವ್ರು ಫಲಿಸ್ಲಿಲ್ಲ. ಕೊನೆಗೆ 15 ದಿನಗಳ ಅಲ್ಲಿ GBA ಅಲ್ಲಿ ಇಲ್ಲಿ ಹೊಲದು ಕೊನೆಗೆ ಬೆಂಗಳೂರಿನ IP ಸೆಂಟರ್ನಲ್ಲಿ ಒಂದು ದಿನ ಧರಣಿ ಮಾಡ್ತೀನಿ. ಕೊನೆಗೆ ಎಲ್ಲಾ ವಿಕಲಚೇತನರಿಗೆ ಈ ಗಣತಿ ಕಾರ್ಯದಿಂದ ಮುಕ್ತಿ ಆಗುತ್ತೆ. ಅವ್ರ ಖುಷಿಯೇ ನನಗೆ ಆಶೀರ್ವಾದ. ಅವರಿಗೆ ವಿನಾಯಿತಿ ಕೊಡಿಸಿದ್ದು ನನ್ನ ಜೀವನದಲ್ಲಿ ಬಹಳ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ಹೇಳಕ್ಕೆ ಇಷ್ಟ.